ನಾನಿಲ್ಲಿ ನಿಂತಿದ್ದೇನೆ ಅಂತ ಹೇಳಿದ್ರೆ, ನಾನಿವತ್ತಿಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಾರಣ ಯಾರು? ಹೆತ್ತವರು, ತಂದೆ ತಾಯಿ. ನಮ್ಮ ತಂದೆ ತಾಯಿ ಇಲ್ಲದಿದ್ದರೆ ಇವತ್ತು ನಾವು ಇಲ್ಲಿ ಬಂದು ನಿಂತು ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಇವತ್ತು ನೀವು ಇಲ್ಲಿ ಬಂದು ಕುತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾವಾಗಲೂ ತಂದೆ ತಾಯಿಗೆ ನಾವು ಒಂದು ಋಣಿಯಾಗಿರಬೇಕು, ಚಿರಋಣಿಯಾಗಿರಬೇಕು. ಯಾಕಂತ ಹೇಳಿದ್ರೆ ತಂದೆ ತಾಯಿಯರ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವೇನೋ ಒಂದು ಸಾಧನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಅದಕ್ಕೆ ಕಾರಣ. ಹಾಗಾಗಿ ಹೆತ್ತವರು ಅದೆಷ್ಟು ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾ ಇದ್ದಾರೆ, ಅವರ ಕಷ್ಟವನ್ನು ಕೂಡ ಅರಿತುಕೊಳ್ಬೇಕು. ನಾವೆಲ್ಲ ಚಿಕ್ಕವರಿಗಿರ್ಬೇಕಾದ್ರೆ ನಮ್ಮ ತಂದೆ ತಾಯಿಯವರು ಕಷ್ಟಗಳನ್ನ ತೋರಿಸಿಕೊಟ್ಟು ನಮ್ಮನ್ನು ಬೆಳೆಸಿದಂಥದ್ದು. ಈಗಿನ ಕಾಲಘಟ್ಟದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಕಷ್ಟ ಗೊತ್ತಾಗಬಾರ್ದು, ನಮ್ಮ ಮಕ್ಕಳಿಗೆ ನಮ್ಮ ಹಾಗೆ ಕಷ್ಟ ಗೊತ್ತಾಗಬಾರ್ದು, ಅದಕ್ಕೋಸ್ಕರ ಕಷ್ಟವನ್ನು ಮುಚ್ಚಿಟ್ಟು ನಾವು ಮಕ್ಕಳನ್ನು ಬೆಳೆಸ್ತೇವೆ. ಸೊ ಅದು ನಾವು ಮೊದಲಿಗೆ ಮಾಡುವಂಥ ತಪ್ಪು. ಮಕ್ಕಳಿಗೆ ನಾವು ಕಷ್ಟವನ್ನು ತೋರಿಸಿಕೊಟ್ಟು ಬೆಳೆಸಿಕೊಟ್ರೆ ಆ ಮಕ್ಕಳಿಗೆ ಕಷ್ಟದೊಟ್ಟಿಗೆ ಜೀವನದೊಟ್ಟಿಗೆ ಅವರ ಒಂದು ಮೌಲ್ಯಗಳು ಕೂಡ ಗೊತ್ತಾಗುವಂಥದ್ದು. ಹಾಗಾಗಿ ಹೆತ್ತವರು ನಿಮ್ಮನ್ನಿಷ್ಟು ಮಟ್ಟಕ್ಕೆ ಬೆಳೆಸ್ತಾರೆ ಅಂತ ಹೇಳಿದ್ರೆ ಪ್ರತಿದಿನ ಕೂಡ ಕಷ್ಟವನ್ನು ಪಟ್ಟು ನಿಮ್ಮನ್ನು ಬೆಳೆಸುವಂಥದ್ದು. ಹಾಗಾಗಿ ನೀವು ಕಲಿತು ವಿದ್ಯಾವಂತರಾದ ನಂತರ ಒಂದು ಒಳ್ಳೆ ಕೆಲಸಕ್ಕೆ ಹೋದ ನಂತರ ಯಾವಾಗಲೂ ಕೂಡ ಹೆತ್ತವರನ್ನ ಮರಿಬಾರ್ದು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಆ ಹೆತ್ತವರು